ಕಳ್ಳನೆಂದು ಖ್ಯಾತಿ ಪಡೆದ ಸಚಿನ್ ಕಬ್ಬೂರ ಮತ್ತೆ ಬಡವರ ಅಕ್ಕಿಯನ್ನ ಮಾರಾಟಕ್ಕೆ ತೆಗೆದುಕೊಂಡು ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಾಗ 3 ಲಾರಿಯ ಸಮೇತ ಫುಡ್ ಆಫೀಸರ್ ಆದಂತಹ ವಿಜಯ್ ಕುಮಾರ್ ಗುಡಿಗೇರಿ ಮತ್ತು ಅವರ ತಂಡದ ಸಮೇತ ಸಚಿನ್ ಕಬ್ಬೂರ ಅವರ ಗೂಡಂಗಡಿಗೆ ಏಕಾಏಕಿ ದಾಳಿ ಮಾಡಿ ದಾಳಿಯಲ್ಲಿ 3 ಲಾರಿ ತುಂಬಿದ ಬಡವರ ಅಕ್ಕಿಯನ್ನ ಲೋಡ್ ಮಾಡಿ ಸಾಗುತ್ತಿರುವಾಗ ರೈಡ್ ಆಗಿದೆ. ಇದನ್ನ ಆಹಾರ ನಿರೀಕ್ಷಕರು ಆದಂತಹ ವಿಜಯ್ ಕುಮಾರ್ ಅವರು 2 ದಿನಗಳ ತನಕ ಈ ಅಕ್ಕಿಯ ಲೆಕ್ಕವನ್ನ ತೆಗೆದುಕೊಂಡು ಅಳೆದು ನೋಡಿದಾಗ ಬರೋಬ್ಬರಿ 40 ಲಕ್ಷದ ಮೇಲೆ ಬೆಲೆ ಬಾಳುವ ಅಕ್ಕಿ ಆಗಿರುತ್ತೆ ಎಂದು ಅಂದಾಜು ಮಾಡಲಾಗಿದೆ. ಇಷ್ಟೆಲ್ಲ ಪದೇ ಪದೇ ಸಚಿನ್ ಕಬ್ಬೂರ್ ಅವನ ಮೇಲೆ ಕೂಡ ಎಫ್ಐಆರ್ ಆದ್ರೂ ಕೂಡ ಮತ್ತೆ ಅವನು ಬಡವರ ಅಕ್ಕಿಯನ್ನ ತೆಗೆದುಕೊಂಡು ಮಾರಾಟ ಮಾಡಲು ಮುಂದಾಗ್ತಾನೆ. ಇವನಿಗೆ ಯಾಕೆ ಸರಿಯಾದ ಕಾನೂನು ಶಿಕ್ಷೆ ಆಗ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶ. ಇವನ ದುಡ್ಡಿನ ದರ್ಪದಿಂದ ಬಡವರಿಗೆ ಸಿಗುವಂತಹ ಅಕ್ಕಿಯೂ ಕೂಡ ಇವನ ಪಾಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಯಾವಾಗ ಎಂಬುದು ಸಾರ್ವಜನಿಕರ ಆಕ್ರೋಶವಾಗ್ತಾ ಇದೆ. ಸುಮಾರು 1 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿಯೂ ಕೂಡ ಇವನ ಮೇಲೆ ಎಫ್ಐಆರ್ ಆಗಿದೆ. ಆದ್ರೂ ಈತ ಯಾರಿಗೂ ಭಯ ಪಡೆದೆ ತನ್ನ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಬಡವರ ಅಕ್ಕಿಯನ್ನ ಲೂಟಿ ಮಾಡ್ತಾ ಇದ್ದಾನೆ. ಇವನ ಈ ಒಂದು ಅಕ್ಕಿಯ ಕಳ್ಳತನ ದಂಧೆಗೆ ಕಡಿವಾಣ ಯಾವಾಗ ಎಂಬುದು ಸಾರ್ವಜನಿಕರ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಮಾತಾಡೋಣ ಮುಂದೆ ನನ್ನ ಪ್ರೊಫೆಷನಲ್ ಎಲ್ಲ ಕಳ್ಕೊಂತೀನಿ ನಾನು ಲೈವ್ ಮಾಡಪ್ಪ. ಹಾಂ JD ಸಾರ್ಗೆ ಮಂಜುನಾಥ್ ಸರ್ಗೆ ನಾನು ಕೇಳಿರಲಿಲ್ಲ 4 ಲೋಡ್ 1 2 ಅಲ್ಲ 4 ಲೋಡ್ ಗಾಡಿ ಡೈರೆಕ್ಟ್ FCIದಿಂದ ಇಲ್ಲಿ ಹುಡುಗರು ಹಿಡಿದು ಪಾಪ ಅವ್ರ ಮೀಡಿಯಾದವರೆಲ್ಲ ಹಿಡಿದು ಪೊಲೀಸರು ಕರೆದಾರ. ನೀವು ಫೋನ್ ಎತ್ತಕ್ಕೆ ನಿಮ್ಮ JDಗೆ ಫೋನ್ ಎತ್ತಕ್ಕೆ ಇದು ಇಲ್ಲ, ನೀವು ಅಲ್ಲೇ ಪಕ್ಕ ಇದ್ದೀರಿ ಫೋನ್ ತಗೊಳಕ್ಕೆ ಅಂತ ಹಾಡಿ ಅವ್ರಿಗೆ ನಾವು ಎಲ್ಲಿಂದ ಬಂದಾನ್ರಿ? 4 ಲೋಡ್ 1 2 ಅಲ್ಲ 4 ಲೋಡ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಬಿಡಪ್ಪ ಒಂದು 4 ಚೀಲ 5 ಚೀಲ ಅಂದ್ರೆ ಮುಗಿಯತ್ತಲ್ಲ. ಈಗ ನನಗೆ 5 ನಿಮಿಷದಾಗ ಫೋನ್ ಬರ್ಬೇಕು ಅವ್ರದ್ದು. ಬರ್ಲಿಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆ, ಅದಕ್ಕೆ ಇದರಲ್ಲಿ ನೇರ ಇನ್ವಾಲ್ವ್ಮೆಂಟ್ ಮಂಜುನಾಥ್ JD ಅವ್ರದ್ದು ಐತೆ ಅಂತ ಹೇಳ್ತೀನಿ. ನಾನು ಡೈರೆಕ್ಟ್ ಹಾಕ್ತೀನಿ. ನನ್ನ ಬಗ್ಗೆ ಗೊತ್ತೈತಿ ನಿಮ್ಗೆ. ಎಷ್ಟೊತ್ತು ಸರ್ ಅದು ಎಷ್ಟೊತ್ತಂತ ಕಾಯೋದು? ಪಾಪ ಪೊಲೀಸರು ಬಂದವ್ರು ಕೆಲಸ ಇಲ್ಲ. ಯಾರು ಬಂದಾರ? ಇಂಥ ದೊಡ್ಡ ಸಮಸ್ಯೆಗೆ ಬಂದಾರ ಪಾಪ ಅವ್ರಿಲ್ಲ ಅಂತಲ್ಲ. JD ಬರಕ್ಕೆ ಏನ್ ದಾಡಿರಿ? ಎಷ್ಟೊತ್ತು ಆಕೈತಿ? 10 ನಿಮಿಷದ ಇದನ್ನ ಸೀರಿಯಸ್ ಆಗಿ ತಗೊಳಂಗಿಲ್ಲ. ಹಂಗಂದ್ರೆ ನೀವು ಇದಕ್ಕೆ ನೇರ ಹೊಣೆ ನೀವಿಬ್ರು ಹಾಕಿರಿ ನೋಡ್ರಿ. ಏನ್ ನಡ್ಸಿರಿ ಏನೈತೆ ಅಂತ ಅದ? ನಾ ಇಲ್ಲ ಸೈಟ್ ಮೇಲೆ ಇದ್ದೀನಿ. ನಾನು ಸೈಟ್ ಮೇಲೆ ಸಚಿನ್ ಕಬ್ಬೂರ್ ಅವ್ರ ಗುಡಾನ್ ಮುಂದಿದ್ದೀನಿ. ಲೈವ್ ನೋಡ್ರಿ ನನ್ನ ಫೇಸ್ಬುಕ್ ಲೈವ್ ಗೊತ್ತಾಕೈತಿ ನಿಮ್ಗೆ. ಸರ್ ಪೊಲೀಸರು ಇದ್ದಾರೆ, ಮಾತಾಡ್ತೀರೇನ? ಮಾತಾಡ್ರಿ ಸರ್. ಪೊಲೀಸರು ಇದ್ದಾರೆ, ಮಾತಾಡ್ರಿ ಸರ್. ಬಟನ್ ಕಟ್ಟಿ AD ಸರ್ DD ಸೆಕೆಂಡ್ ಎಷ್ಟು ನಿಮ್ಮ ಕಾಯಕತ್ತೀನಿ ಸರ್. ಭಾಳ ಸರ್ ಇಷ್ಟು ಬರ್ತಾರೆ ನಮ್ಗೆ ಎಷ್ಟು ಹೇಳಿದ್ರು ಒಂದು ತಾಸಿನಾಗ ಸರ್ ನೋಡಕ್ಕೆ. JD ಏನು ಮಾಡ್ತಾರೆ ಕೇಳಿ. ಚಾಲು ಆಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಬಡವರಿಗೆ ಸೇರುವಂಥ ಪಡಿತರ ಚೀಟಿಯಲ್ಲಿ ಕೊಡುವ ರೇಷನ್ ಅಕ್ಕಿ FCI ಗೋಡಾದಿಂದ ಡೈರೆಕ್ಟ್ ಕಳ್ಳರ ಕೈಯಾಗಿ ಸಿಗ್ತಾ ಇದೆ. ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರೀ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. FCI ಗೋಡೌನ್ನಿಂದ FCI ಚೀಲ ಇದು 1 ಚೀಲ ತಗೊಳಪ್ಪ, 4 ಚೀಲ ತೆಗಿ. ಈಗ ತೆಗಿಯೋದು ನಮ್ಮ ಗೌರ್ಮೆಂಟ್ ಎಷ್ಟು ಬೇಕಾದ್ರೂ ಚೀಲ ತೆಗಿಯೋದು. ಕಂಪ್ಲೀಟ್ ಸ್ಟಾಕ್ ಫುಲ್ ಐತಿ ಇಲ್ಲಿ FCI ಗೋಡೌನ್ನಿಂದ ಡೈರೆಕ್ಟ್. ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ JD ಅವರೇ. ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ನವರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೀನಿ. ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೆ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. ನಾನು ಸರ್ಕಾರ ಪರವಾಗಿ ಮಾತಾಡ್ತಾ ಇರೋದು. ನೀವು ಹೇಳ್ದಂಗೆ ಹೇಳ್ಬೇಕು. ನಾವ್ ಹೇಳ್ದಂಗೆ ಹೇಳಕ್ ಹೇಳ್ತಾ ಇಲ್ಲ ನಿಮ್ಗೆ. ಬಿಲ್ ಕೊಡ್ರಪ್ಪ, ಚೆಕ್ ಮಾಡ್ತೀರಿ. ಮಾಡಿರ್ಬಹುದು, ನೋಡಿರ್ಬಹುದು, ಚೆಕ್ ಮಾಡ್ರಿ ಸರ್. ನೀವು ತನಿಖೆ ಮಾಡಕ್ ಬಂದಿದ್ದೀರಿ. ನೀವು ತನಿಖೆ ಮಾಡೋ ಅಧಿಕಾರ ನನಗಿಲ್ಲ. ನೀವು ತನಿಖೆ ಯಾರಿಗಿದೆ ಅಧಿಕಾರ? ಹಂಗಂದ್ರೆ ಐಡೆಂಟಿಫೈ ಮಾಡಬಹುದು. ತನಿಖೆ ಮಾಡೋ ಅಧಿಕಾರ ಯಾರಿಗೈತ್ರಿ? ಪೊಲೀಸರು ಇರ್ತಾರೆ, ಕಾನೂನು ಇದೆ. ಪೊಲೀಸರು ಬಂದಿದ್ರು 4 ತಾಸು ಕಾದ್ ಹೋಗ್ಯಾರ. ಗೊತ್ತಿಲ್ಲದಂಗೆ ಮಾಡ್ತಾ ಇದ್ರಿ. ಗೊತ್ತಿಲ್ಲ, ಕೇಳಿ ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ಸೀಸ್ ಯಾರು ಮಾಡಬೇಕು ಗೊತ್ತಿಲ್ಲ ನಿಮ್ಗೆ. ಹೆಂಗ್ ಸರ್ ಅಲ್ರಿ? ಸೀಸ್ ನಾವೇ ಮಾಡೋರು, FIR ಮಾಡೋರು ನಾವೇ. ಪೊಲೀಸರ ಸಮ್ಮುಖದಲ್ಲಿ ಆಗ್ಬೇಕಲ್ಲ. ಒಂದು ಈಗ ಅವ್ರು ಬರೆದು ಹೊರತು ನಾನು ಏನೋ ಕೇಳಿದೆ, ಮ್ಯಾನ್ ಪವರ್ ವರ್ಕರ್ಸ್ಗೆ ಅಷ್ಟು ಕಾಮನ್ ಸೆನ್ಸ್ ಅದು. ಕೆಲವೊಂದು ಥಿಂಗ್ಸ್ ಈಗ ಒಂದು ಸರ್ಕಾರದ ಒಂದು ಚೀಲ ಇದ್ರೆ ಗೋಡನ್ ಸೀಸ್ ಮಾಡ್ಬೇಕು. ಹೌದಾ? ಮತ್ತೆ ಸೀಸ್ ಮಾಡೋದಂದ್ರೆ ಗುಡಿಗೇರಿ ಶಿವರಾಜ FIR ಆಗ್ಬೇಕು. ಇಮಿಡಿಯೇಟ್ ಆಗಿ ಇದು ಹೌದು ಅಲ್ಲಿದೆಯಲ್ಲ ಅದು ಹೌದು ಮೇಡಮ್. ಇಮಿಡಿಯೇಟ್ ಆಗಿ FIR ಮಾಡಿ. ಸರಿ ಮೇಡಮ್. ಅರ್ಧ ಗಂಟೆ 3/4 ಗಂಟೆಲಿ FIR ಆಗ್ಬೇಕು. ಇಬ್ಬರಿಗೆ ಬರಕ್ ಹೇಳಿದೀನಿ. ಇದನ್ನ
ಇದನ್ನ ಏತ್ ಹಾಕಿಸಿ ಆ ಲಾರಿ ಡ್ರೈವರ್ ಕರೆಯ ಕಳಿಸಿ ಸ್ಟೇಷನ್ ತಗೊಂಡೋಗಿ ಒಬ್ರು ಗಾಡಿ ಫಾಲೋ ಮಾಡ್ರಿ, ಇನ್ನೊಬ್ರು ಅಲ್ಲಿ ಕೂತ್ಕೊಂಡು FIR ಗೂಡನ್ ಅಂದ್ರೆ ಮೇಡಮ್ ಅವ್ರದ್ದು ಏನೈತೆ ಅಂದ್ರೆ FCIದಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಪೇಪರ್ಸ್. ನೀವ್ ಯಾಕೆ ನೋಡಾಕತ್ತೀರಿ? ಅದೇನಿದೆ ಆಮೇಲೆ ನೋಡೋಣ. ಫಸ್ಟ್ ಈ ಗಾಡಿ DD ಸಾಹೇಬ್ರು ಹಿಂಗೆ ಹೇಳಿದ್ರು, ತಗೊಂಡೋಗ್ರಿ ಸ್ಟೇಷನ್ ತಗೊಂಡೋಗ್ರಿ, ಒಬ್ರು ಗಾಡಿನ ಫಾಲೋ ಮಾಡ್ಕೊಂಡು ಸ್ಟೇಷನ್ ಇಲಾಖೆಯವ್ರು ಬಂದ್ಬಿಟ್ಟಿದ್ರ 15 ನಿಮಿಷ ಮುಗಿದೋಗ್ಬಿಡುದು ಮೇಡಮ್. ಬರ್ತಾರೆ ಈಗ ಹೇಳಿದ್ದೀನಿ. ಅದು ಆಕ್ಚುಲಿ ಅವ್ರು ಬರ್ತಾರೆ, ಅವ್ರ ಜೊತೆಗೆ ಗಾಡಿ ಸ್ಟೇಷನ್ಗೆ ಹೋಗ್ಬೇಕು, ಒಬ್ರಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಕೊಟ್ಟರೆ ಮಿಟ್ಟಾಗಿ ಮಾಡ್ತಾರೆ. ಫಿಕ್ಸಿಂಗ್ ಆಗ್ಯಾರ ನೋಡ್ರಿ, ಕೇಳ್ರಿ ಅವ್ರಿಗೆ. ಇವ್ರು ರೊಕ್ಕ ತಗೊಂಡಾರ ನೋಡ್ರಿ, ಇವ್ರು ಹೇಳ್ಬಿಟ್ಟು ನಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.